ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಭಕ್ತಿ ಯೋಗದ ಸೂತ್ರ ಎಂಬ 85ನೆಯ ಉಪನ್ಯಾಸಕ್ಕೆ ಸ್ವಾಗತ. ತನ್ನ ತೀರಾ ತಗ್ಗಿನ ಮಟ್ಟವನ್ನು, ಭಗವಂತನ ಉನ್ನತವಾದ ಮಟ್ಟವನ್ನು ಅರ್ಜುನನು ಚೆನ್ನಾಗಿ ಮನಗಂಡಿದ್ದಾನೆ. ಅವನು ಹೇಳುತ್ತಿರುವುದೇನು? ಭಗವಂತನೇ, ನಿನ್ನಗೀ ಅದ್ಭುತ ರೂಪವನ್ನು ನಾನು ಹಿಂದೆ ಎಂದೂ ಕಂಡಿರಲಿಲ್ಲ. ಇದನ್ನು ಕಂಡು ನನಗೆ ರೋಮಾಂಚವಾಗಿರುತ್ತದೆ. ಮನಸ್ಸು ಅಂಜಿಕೆಯಿಂದ ತಲ್ಲಣಿಸುತ್ತಿದೆ. ಆದ್ದರಿಂದ ಅದೇ ರೂಪವನ್ನು, ಅಂದರೆ ಹಿಂದೆ ನಾನು ಕಾಣುತ್ತಿದ್ದ ಅದೇ ರೂಪವನ್ನು ನನಗೆ ತೋರಿಸು. ಎಲೈ ದೇವೇಶನೇ, ಜಗನ್ನಿವಾಸನೆ, ನನ್ನಲ್ಲಿ ಪ್ರಸನ್ನನಾಗು. ಆ ಮೊದಲಿನ ರೂಪವನ್ನು ತೋರಿಸು ಎನ್ನುವುದಕ್ಕೆ ಕೂಡ ಅವನಿಗೆ ಬಾಯಿಲ್ಲ. ಅದೇ ರೂಪವನ್ನು ಎಂದು ಅಂಜಿಕೆಯಿಂದ ನಡುಗುತ್ತಾ ಅಂಗಲಾಚಿ ಬೇಡಿಕೊಂಡಿರುತ್ತಾನೆ. ಭಗವಂತನೇನು ಅರ್ಜುನನನ್ನು ಹೆದರಿಸಬೇಕೆಂದು ಈ ರೂಪವನ್ನು ಧರಿಸಿರುವುದಿಲ್ಲ. ಅರ್ಜುನನ ಕೋರಿಕೆಯಂತೆಯೇ ವಿಶ್ವರೂಪವನ್ನು ತೋರಿಸಿರುತ್ತಾನೆ. ಆದರೇನು, ಅರ್ಜುನನು ತನಗೂ ಭಗವಂತನಿಗೂ ಇರುವ ಅಂತರವನ್ನು ಮನಗೊಂಡು ತಾನೇ ಹೆದರಿರುತ್ತಾನೆ. ಕಿರೀಟಿನಂ ಗದಿನಂ ಚಕ್ರಹಸ್ತಮಿಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಎಲೈ ಸಹಸ್ರಬಾಹುವೆ, ವಿಶ್ವಮೂರ್ತಿಯೇ, ನಾನು ನಿನ್ನನ್ನು ಕಿರೀಟ, ಗದೆ, ಚಕ್ರ, ಶಂಖ, ಪದ್ಮ ಇವುಗಳನ್ನು ಧರಿಸಿದ ಮುನ್ನಿನ ರೂಪವಿತ್ತಲ್ಲ, ಅದೇ ರೂಪದಲ್ಲಿ ನೋಡಬೇಕು. ಎಲೈ ಭಗವಂತ, ಆ ನಾಲ್ದೋಳಿನ ರೂಪವನ್ನೇ ಧರಿಸು ಎಂದು ಅರ್ಜುನನು ಬೇಡಿಕೊಂಡಿರುತ್ತಾನೆ. ಭಗವಂತನು ಈ ರೂಪವನ್ನು ಉಪಸಂಹಾರ ಮಾಡುವನೋ ಇಲ್ಲವೋ? ಈ ರೂಪದಿಂದಲೇ ಎದ್ದು ಉದ್ಧತರಾದ ಕ್ಷತ್ರಿಯನನ್ನೆಲ್ಲ ಸಂಹರಿಸಿ ಅದೃಶ್ಯನಾಗಿ ಬಿಟ್ಟರೆ ಏನು ಗತಿ ಎನಿಸಿರಬಹುದು ಅರ್ಜುನನಿಗೆ? ಆದ್ದರಿಂದ ದಯವಿಟ್ಟು ಆ ಹಿಂದಿನ ರೂಪವನ್ನೇ ತಾಳಿಕೋ ಎಂದು ಬೇಡಿಕೊಂಡಿರುತ್ತಾನೆ. ದುರ್ಯೋಧನಾದಿಗಳು ಆ ರೂಪವೇ ಒಂದು ದೋಷವೆಂದು ಭಾವಿಸಿಕೊಂಡಿದ್ದರೂ ಇರಬಹುದು. ಆದರೆ ಅರ್ಜುನನಿಗೆ ಹಾಗಿಲ್ಲ. ಆ ರೂಪವೇ ಅವನಿಗೆ ಹೆಚ್ಚಾಗಿ ಪರಿಚಿತವಾಗಿದ್ದದ್ದು. ಆ ರೂಪಿನಿಂದಲೇ ಕೂಡಿದ ಶ್ರೀಕೃಷ್ಣನು ತನ್ನ ಬಂಧು ಗೆಳೆಯ ಎಂದು ಅವನು ವಿನೋದದಿಂದ ಎಷ್ಟೋ ಕಾಲದಿಂದ ಒಡನಾಡಿಯಾಗಿದ್ದುಕೊಂಡಿದ್ದನು. ಆದ್ದರಿಂದ ಅವನಿಗೆ ಮನಸ್ಸಮಾಧಾನವೂ ಸಂತೋಷವೂ ಆಗುವುದಕ್ಕೆ ಆ ಹಿಂದಿನ ರೂಪವು ಬೇಕಾಗಿದೆ. ಹೀಗೆಯೇ ವಸುದೇವಾದಿಗಳಿಗೆ ಮಗನಾಗಿ ಕಂಡ ರೂಪವೂ ಬೇಕು. ಗೋಪ ಗೋಪಿಯರಿಗೆ ತಮ್ಮೊಡನೆ ಆಟವಾಡುತ್ತಿದ್ದ ಆನಂದ ಕಂದನು ಬೇಕು. ಅರ್ಜುನನು ತನಗೆ ಪರಿಚಯವಾಗಿದ್ದ ರೂಪವನ್ನೇ ಬಯಸಿದ್ದು ಈ ದೃಷ್ಟಿಯಿಂದ ಸಹಜವಾಗಿರುತ್ತದೆ. ಈಗ ಭಗವಂತನು ಅರ್ಜುನನ ಸಮಾಧಾನಕ್ಕಾಗಿ ಆಡಿದ ಮಾತುಗಳಿವು. ಎಲೈ ಅರ್ಜುನನೇ, ನಿನಗೆ ನಾನು ಪ್ರಸನ್ನನಾಗಿ ಈ ವಿಶ್ವರೂಪದ ದರ್ಶನವನ್ನು ಅನುಗ್ರಹಿಸಿದೆನು. ಈ ರೂಪವನ್ನು ನಾನು ನನ್ನ ಯೋಗದಿಂದ ತ್ರಿಗುಣಾತ್ಮಕವಾದ ಮಾಯೆಯನ್ನು ಜೋಡಿಸುವ ಶಕ್ತಿ ವಿಶೇಷದಿಂದ ನಿನಗೆ ತೋರಿಸಿರುತ್ತೇನೆ. ಸಾಮಾನ್ಯವಾದ ಗಾರುಡಿ ವಿದ್ಯೆಯನ್ನು ಬಲ್ಲವನು ಉಕ್ಕಿನ ಬಳೆಗಳು ಒಂದಕ್ಕೊಂದು ಕೂಡುವುದಕ್ಕೆ ಅವಕಾಶವಿಲ್ಲದಂತೆ ಕಂಡರೂ ಅವುಗಳನ್ನು ತನ್ನ ವಿಚಿತ್ರ ಶಕ್ತಿಯಿಂದ ಒಂದಕ್ಕೊಂದು ಸೇರಿಕೊಳ್ಳುವಂತೆ ಮಾಡಿ ಬಗೆ ಬಗೆಯ ಆಕಾರಗಳನ್ನು ಮಾಡುವುದನ್ನು ನೀವು ಯಾವಾಗಲಾದರೂ ನೋಡಿರಬಹುದು. ಇದರಂತೆ ಅಥವಾ ಇದಕ್ಕೂ ಹೆಚ್ಚಿನ ಅಚಿಂತ್ಯ ಶಕ್ತಿಯಿಂದ ಭಗವಂತನು ಗುಣತ್ರಯವನ್ನು, ಅದರಿಂದ ಆಗುವ ಕಾರ್ಯಗಳನ್ನು ಸಂಕಲ್ಪ ಮಾತ್ರದಿಂದ ಜೋಡಿಸಿ ಯಾವ ರೂಪವೆಂದರೆ ಆ ರೂಪವನ್ನು ಸೃಷ್ಟಿಸಿಕೊಳ್ಳಬಲ್ಲನು. ಪರಮಾರ್ಥವಾಗಿ ನೋಡಿದರೆ ಆ ಯಾವ ರೂಪವು ಆತನಿಗಿಂತ ಬೇರೆಯಾಗಿರುವುದೂ ಇಲ್ಲ. ಇದೇ ಭಗವಂತನ ಯೋಗ ಮಹಿಮೆ.
ಭಗವಂತನು ಅರ್ಜುನನನ್ನು, ಈ ರೂಪವನ್ನು ನಿನಗಲ್ಲದೆ ಮತ್ತೆ ಯಾರಿಗೂ ತೋರಿಸಿರುವುದಿಲ್ಲ. ವೇದಾಧ್ಯಯನ, ಯಜ್ಞಾಧ್ಯಯನ, ದಾನ, ಕರ್ಮಗಳು, ಉಗ್ರವಾದ ತಪಸ್ಸು ಇವುಗಳನ್ನು ಎಷ್ಟು ಮಾಡಿದರೂ ನಿನ್ನ ಹೊರತು ಮತ್ತೊಬ್ಬರಿಗೆ ಈ ರೂಪ ದರ್ಶನವು ದಕ್ಕಲಾರದು. ಇಂಥ ರೂಪ ದರ್ಶನವನ್ನು ನಿನಗೆ ಅನುಗ್ರಹಿಸಿರುತ್ತೇನೆ ಎಂದು ಅಪ್ಪಣೆ ಕೊಡಿಸಿರುತ್ತಾನೆ. ಅಂಥ ಅದ್ಭುತ ರೂಪವದು. ಆ ಭಗವಂತನ ರೂಪವು ಅತ್ಯಂತ ತೇಜೋಮಯವಾದದ್ದು. ವಿಶ್ವವೆಲ್ಲವನ್ನು ತನ್ನಲ್ಲಿ ಅಡಕ ಮಾಡಿಕೊಂಡದ್ದು. ಜಗತ್ತಿನ ಸೃಷ್ಟಿಯ ಆದಿಯಲ್ಲಿ ಸಂಕಲ್ಪ ಮಾತ್ರದಿಂದ ಸೃಷ್ಟವಾದದ್ದು. ಕರ್ಮಜನ್ಯವಲ್ಲ, ಯಾವ ಪರಿಚ್ಛೇದವೂ ಇಲ್ಲದ್ದು. ಇಂಥ ರೂಪದ ದರ್ಶನವು ಸಾಮಾನ್ಯರಿಗೆ ಹೇಗೆ ದೊರಕೀತು? ಯಜ್ಞ, ದಾನ, ತಪಸ್ಸು ಮುಂತಾದ ಸಾಧನಗಳಿಂದ ಸಾಮಾನ್ಯರಿಗೆ ದಕ್ಕದ ಫಲವನ್ನು ದೊರಕಿಸಿಕೊಳ್ಳಬಹುದೆಂದು ಶಾಸ್ತ್ರವು ಹೇಳುತ್ತದೆ. ಆದರೆ ಅವುಗಳಿಂದಲೂ ಈ ರೂಪ ದರ್ಶನವನ್ನು ದೊರಕಿಸಿಕೊಳ್ಳಲು ಆಗುವುದಿಲ್ಲ. ಅರ್ಜುನನಿಗೆ ಮಾತ್ರ ಭಗವಂತನ ಪ್ರಸಾದವೊಂದೇ ಭಗವಂತನ ಪ್ರಸಾದವೊಂದೇ ಈ ದರ್ಶನಕ್ಕೆ ಕಾರಣವಾಯಿತು. ಅರ್ಜುನನೇ, ಈ ಘೋರವಾದ ಇಂಥ ನನ್ನ ರೂಪವನ್ನು ಕಂಡು ತಳ್ಳಂಕಗೊಳ್ಳಬೇಡ, ತಳಮಳಗೊಳ್ಳಬೇಡ. ಮನಸ್ಸಿನಲ್ಲಿ ಏನು ತೋಚದ ವಿಮೂಢನಾಗಬೇಡ. ಹೆದರಿಕೆಯನ್ನು ಬಿಡು. ಮತ್ತೆ ಅದೇ ನೀನು ಕೇಳಿದ ರೂಪವನ್ನು ಇಗೋ ಧರಿಸುತ್ತೇನೆ ನೋಡು ಹೀಗೆಂದು ಭಗವಂತನು ಮತ್ತೆ ತನ್ನ ಸೌಮ್ಯವಾದ ರೂಪವನ್ನು ಧರಿಸಿ ಅರ್ಜುನನನ್ನು ಸಮಾಧಾನಗೊಳಿಸಿದನು. ಭಗವಂತನಿಗೆ ನಿಯತವಾದ ಯಾವುದೊಂದು ರೂಪವೂ ಇರುವುದಿಲ್ಲ. ಆದರೂ ಶ್ರೀಕೃಷ್ಣಾವತಾರದಲ್ಲಿ ವಸುದೇವನ ಮಗನಾಗಿ ಅವತರಿಸಿದಾಗ ಧರಿಸಿದ್ದ ರೂಪವನ್ನೇ ಇಲ್ಲಿ ಸ್ವಕಂ ರೂಪಂ, ಅಂದರೆ ತನ್ನ ರೂಪವು ಎಂದು ವರ್ಣಿಸಿರುತ್ತದೆ. ಭಗವಂತನು ಹೀಗೆ ತನ್ನ ರೂಪವನ್ನು ಅರ್ಜುನನಿಗೆ ತೋರಿಸಿದನು ಎಂಬ ಮೇಲಿನ ಉಕ್ತಿಯು ಸಂಜಯನದು. ಇದು ಧೃತರಾಷ್ಟ್ರನಿಗೆ ಹೇಳಿದ್ದು. ಕನ್ನಡದಲ್ಲಿ ರಾಯ ಕೇಳೆಂದ ಎಂದು ಎಷ್ಟೋ ಸಾರಿ ಪದಪೂರ್ತಿಗಾಗಿ ಬರುತ್ತದೆ. ಜನರು ಕೇಳೆಂದ ಕೇಳೆಂದ ಎಂದು ತಿರಸ್ಕಾರ ಸೂಚನೆಗೆ ಇದನ್ನು ಉದಾಹರಿಸುವುದುಂಟು. ಆದರೆ ಭಗವದ್ಗೀತೆಯಲ್ಲಿ ಹೀಗೆ ಸಂಜಯನ ಮಾತು ಬಂದಿರುವುದು ಎಲ್ಲೋ ಕೆಲವು ಕಡೆ. ಧೃತರಾಷ್ಟ್ರನಿಗೆ ಭಗವಂತನ ಸಹಜ ಶಕ್ತಿಯು ತಿಳಿಯಲೆಂದು ಇಲ್ಲಿ ಸಂಜಯನು ಹೇಳಿರುತ್ತಾನೆ. ಭಗವಂತನು ವಿಶ್ವರೂಪವನ್ನು ಅರ್ಜುನನ ಪ್ರಾರ್ಥನೆಯಂತೆ ಕೂಡಲೇ ತೋರಿಸಿದ್ದರಿಂದ ಅವನು ತನಗೆ ಬೇಕಾದ ರೂಪವನ್ನು ಧರಿಸಬಲ್ಲನೆಂದು ತಿಳಿಸಿದಂತೆ ಆಯಿತು. ಅರ್ಜುನನು ಕೇಳಿಕೊಂಡ ಕೂಡಲೇ ಮತ್ತು ತನ್ನ ಸೌಮ್ಯ ರೂಪವನ್ನು ಧರಿಸಿದನು ಎಂದದ್ದರಿಂದ ಭಗವಂತನು ಭಕ್ತಪರಾಧೀನನೆಂದು ಸೂಚಿಸಿದಂತೆ ಆಯಿತು. ಅರ್ಜುನನಿಗೆ ಉಪದೇಶ ಮಾಡಿದ್ದು, ಅವನ ಇಷ್ಟಾರ್ಥವನ್ನು ಸಲ್ಲಿಸಿದ್ದು, ಅರ್ಜುನನನ್ನು ಸಮಾಧಾನಗೊಳಿಸಿದ್ದು, ಇದೆಲ್ಲವನ್ನು ಹೇಳಿದ್ದರಿಂದ ಅರ್ಜುನನಲ್ಲಿರುವ ಪ್ರೇಮವನ್ನು ಸೂಚಿಸಿದಂತೆ ಆಯಿತು. ಅರ್ಜುನನು ತನ್ನ ಮಹಿಮೆಯನ್ನು ಅರಿಯದೆ ಎಷ್ಟು ಅನಾದರ ಮಾಡಿದ್ದರೂ ಸುಮ್ಮನಿದ್ದದ್ದು, ತನ್ನ ಘೋರ ರೂಪವನ್ನು ಕಂಡು ಅರ್ಜುನನು ಭಯಚಕಿತನಾದದ್ದನ್ನು ಕಂಡು ಅವನನ್ನು ಸಮಾಧಾನ ಮಾಡಿದ್ದು, ಇದೆಲ್ಲವನ್ನು ತಿಳಿಸಿದ್ದರಿಂದ ಭಗವಂತನ ಕರುಣೆಯನ್ನು ತಿಳಿಸಿದಂತೆ ಆಯಿತು. ದೊಡ್ಡವರಿಗೆ ದೊಡ್ಡಸ್ತಿಕೆ, ನಮ್ರತೆ ಎರಡು ಸಮವಾಗಿಯೇ ಇರುವವು. ಅವರಿಗೆ ಯಾವುದೊಂದರಲ್ಲಿಯೂ ಅಭಿಮಾನವಿರುವುದಿಲ್ಲ. ಭಗವಂತನಿಗೂ ಹಾಗೆಯೇ ಯಾವುದೊಂದು ದೇಹದಲ್ಲಿಯೂ ಅಭಿಮಾನವಿರುವುದಿಲ್ಲ. ಇಷ್ಟೆಲ್ಲ ಸಂಜಯನು ಹೇಳಿದರೂ ಧೃತರಾಷ್ಟ್ರನಿಗೆ ಬುದ್ಧಿ ಬರಲಿಲ್ಲ. ಭಗವಂತನ ಸ್ವಭಾವವೇನು? ದೇವತ್ವೇ ದೇವವಚ್ಚೇಷ್ಟ, ಮನುಷ್ಯತ್ವೇ ಮನುಷ್ಯವತ್. ತಾನು ದೇವನಾಗಿ ಅವತರಿಸಿದಾಗ ದೇವತೆಗಳಂತೆ ನಡೆಯುವನು, ಮನುಷ್ಯನಾಗಿ ಅವತರಿಸಿದಾಗ ಮನುಷ್ಯರಂತೆ ನಡೆಯುವನು. ವಿಶ್ವರೂಪನಾಗಿದ್ದಾಗ ನೀನು ಯಾರು
ಎಂದು ಅರ್ಜುನನು ಕೇಳಿದಾಗ, ನಾನು ಕಾಲವು ಲೋಕದ ಕ್ಷಯಕ್ಕಾಗಿ ಬೆಳೆದುಕೊಂಡಿರುವೆನು. ಎಲ್ಲರೂ ನನ್ನಿಂದ ಸಂಹೃತರಾಗಿ ಬಿಟ್ಟಿದ್ದಾರೆ. ನೀನು ಯುದ್ಧ ಮಾಡದಿದ್ದರೂ ಚಿಂತೆಯಿಲ್ಲ, ಇವರೆಲ್ಲ ಹತರಾಗಿಯೇ ಇರುತ್ತಾರೆ ಎಂದು ಹೇಳಿದ್ದನಷ್ಟೇ. ಈಗ ಮೊದಲಿನ ಸೌಮ್ಯವಾದ ಶ್ರೀ ಕೃಷ್ಣ ರೂಪವನ್ನು ತಾಳಿ ಕೃಷ್ಣ ರೂಪವನ್ನು ತಳೆದು ಪ್ರಶಾಂತನಾಗಿ ಅರ್ಜುನನಲ್ಲಿ ಸಹಾನುಭೂತಿಯಿಂದ ಮಾತನಾಡುತ್ತಿದ್ದಾನೆ. ಈಗ ಮಾತನಾಡುತ್ತಿರುವವನು ಗೀತಾಚಾರ್ಯನಾದ ಭಗವಂತನು. ಆಗ ಅರ್ಜುನನು, ಎಲೈ ಜನಾರ್ದನನೇ, ನಿನ್ನ ಈ ಮಾನುಷ ರೂಪವನ್ನು ಕಂಡು ನನಗೆ ಹೊರಗಿನ ಅರಿವು ಬಂತು. ನಾನು ನನ್ನ ಎಂದಿನ ಪ್ರಕೃತಿಯನ್ನು ಸ್ವಭಾವವನ್ನೇ ಹೊಂದಿರುತ್ತೇನೆ ಎನ್ನುತ್ತಿರಲು ಭಗವಂತನು ಇಂತೆಂದನು, ಅರ್ಜುನನೇ, ನೀನು ನನ್ನ ಈ ರೂಪವನ್ನು ನೋಡಿದೆಯಲ್ಲ, ಇದನ್ನು ನೋಡಬೇಕೆಂದು ದೇವತೆಗಳು ನಿತ್ಯವೂ ಹಂಬಲಿಸುತ್ತಿರುವರು. ಭಗವಂತನು ವಿಶ್ವರೂಪವನ್ನು ಧರಿಸಿದ ಬಳಿಕ ದೇವತೆಗಳ ಸೃಷ್ಟಿಯಾಗುವುದು. ಹೀಗಿರುವಲ್ಲಿ ತಮಗೂ ಆದಿಯಾಗಿರುವ ಆ ಪರಮಾತ್ಮನ ರೂಪವನ್ನು ಅವರು ಹೇಗೆ ಕಾಣಬೇಕು? ಅರ್ಜುನನೇ, ನೀನು ನನ್ನನ್ನು ಕಂಡಿರುವೆಯಲ್ಲ, ಈ ರೂಪದಲ್ಲಿ ವೇದಾಧ್ಯಯನದಿಂದಾಗಲಿ, ತಪಸ್ಸಿನ ಅನುಷ್ಠಾನದಿಂದಾಗಲಿ, ದಾನದಿಂದಾಗಲಿ, ಯಜ್ಞದಿಂದಾಗಲಿ ಈ ರೀತಿಯಲ್ಲಿ ನನ್ನನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. ವೇದಾಧ್ಯಯನವೆಂಬುದು ಎಲ್ಲ ವಿದ್ಯೆಗಳ ಸಂಪಾದನೆಗಿಂತಲೂ ದೊಡ್ಡದು. ಯಜ್ಞವು ಕರ್ಮಗಳಲ್ಲೆಲ್ಲ ದೊಡ್ಡದು. ತಪಸ್ಸು ಮಾಡುವುದಕ್ಕೆ ಕಷ್ಟವಾಗಿರುವ ಅನುಷ್ಠಾನಗಳಲ್ಲೆಲ್ಲ ದೊಡ್ಡದು. ದಾನವು ಬಲು ದೊಡ್ಡ ಸಾಧನ. ವೇದದಲ್ಲಿಯೂ ಗೀತೆಯಲ್ಲಿಯೂ ಯಜ್ಞ, ದಾನ, ತಪಸ್ಸುಗಳ ಪ್ರಶಂಸೆ ಮತ್ತೆ ಮತ್ತೆ ಬಂದಿರುತ್ತದೆ. ಆದರೇನು, ಅಂಥವರಿಗೂ ಭಗವಂತನ ದರ್ಶನವಿಲ್ಲ ಎಂದರೆ ಸಾಮಾನ್ಯರಿಗೆ ಎಲ್ಲಿ ಸಾಧ್ಯವಾದೀತು? ಭಗವಂತನ ದರ್ಶನವು ಎಷ್ಟು ಕೋಟಿ ರೂಪಾಯಿಗಳನ್ನು ಕೊಟ್ಟರೆ ಸಾಧ್ಯವಾದೀತು? ಯಜ್ಞ, ದಾನ, ತಪಸ್ಸುಗಳ ಕ್ಷೇತ್ರವನ್ನು ಮೀರಿರುವುದು ಭಗವತ್ ತತ್ವ. ಹಾಗಾದರೆ ಭಗವತ್ ಪ್ರಾಪ್ತಿಗೆ ಮತ್ತೆ ಯಾವ ಸಾಧನವಿದೆ ಎಂದು ಯಾರಾದರೂ ಕೇಳಬಹುದು. ಭಕ್ತ್ಯಾ ತ್ವನನ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟಂಚ ಪರಂತಪ. ಭಗವಂತನ ಧ್ಯಾನಕ್ಕೆ ಪ್ರೇಮವನ್ನು ಸೇರಿಸಿದರೆ ಭಕ್ತಿಯಾಗುವುದು. ಭೀತಿಯ ಧ್ಯಾನವಲ್ಲ, ಪ್ರೀತಿಯ ಧ್ಯಾನ. ಭಗವದ್ಗೀತೆಯಲ್ಲಿ ಹೇಳಿರುವ ಸಾಧನಗಳನ್ನು ಒಂದೊಂದಾಗಿ ವಿಮರ್ಶಿಸಿ ನೋಡಿದರೆ ಕಾಮ್ಯ ಕರ್ಮಗಳು ಆಯಾ ಕಾಮವು ಪ್ರಾಪ್ತವಾಗುವುದಕ್ಕೆ ಮಾತ್ರ ಸಾಧನವಾಗಿರುವವು. ನಿತ್ಯ ಕರ್ಮವು ದುರಿತ ಕ್ಷಯದ ಮೂಲಕ ಚಿತ್ತ ಶುದ್ಧಿಯನ್ನು ಕೊಡುವುದಕ್ಕೆ ಕಾರಣವು. ನಿಷ್ಕಾಮ ಕರ್ಮವು ಅಥವಾ ಕರ್ಮಯೋಗವು ಈಶ್ವರಾರಾಧನೆಗಾಗಿ ವರ್ಣಾಶ್ರಮ ಧರ್ಮಗಳನ್ನು ಪಾಲಿಸುವುದು. ಚಿತ್ತ ಶುದ್ಧಿಯ ಮೂಲಕ ಪರಮೇಶ್ವರನ ಪ್ರಾಪ್ತಿಗೆ ಕಾರಣವಾಗುವುದು. ಧ್ಯಾನವು ಚಿತ್ತವನ್ನು ಏಕಾಗ್ರ್ಯದಿಂದ ಆತ್ಮನಲ್ಲಿ ಇಡುವುದಕ್ಕೂ ಆತ್ಮ ಸ್ವರೂಪವನ್ನು ಅರಿತುಕೊಳ್ಳುವುದಕ್ಕೂ ಸಹಾಯಕವಾಗಿರುತ್ತದೆ. ಧ್ಯಾನವೆಂಬುದು ಚಿತ್ತವನ್ನು ಏಕಾಗ್ರತೆಯಿಂದ ಆತ್ಮನಲ್ಲಿ ಇಡುವುದಕ್ಕೂ ಆತ್ಮ ಸ್ವರೂಪವನ್ನು ಅರಿತುಕೊಳ್ಳುವುದಕ್ಕೂ ಸಹಾಯಕವಾಗಿರುತ್ತದೆ. ಇದಕ್ಕಿಂತ ಹೆಚ್ಚಿನದು ಅನನ್ಯ ಭಕ್ತಿ, ಅವ್ಯಭಿಚರಿತ ಭಕ್ತಿ. ವಾಸುದೇವನೇ ನನಗೆ ಬೇಕು, ಮತ್ತೊಂದು ಬೇಡ ಎಂಬ ಪ್ರೀತಿಯಿಂದ ಭಗವತ್ ಸ್ವರೂಪವನ್ನು ಚಿಂತಿಸುತ್ತಿರುವ ಈ ಅನನ್ಯ ಭಕ್ತಿಯಿಂದಲೇ ಭಗವಂತನನ್ನು ಅರಿತುಕೊಂಡು ತತ್ವದಿಂದ ಕಂಡುಕೊಂಡು ಅವನಲ್ಲಿ ಪ್ರವೇಶ ಮಾಡಿ ಆತನ ಸ್ವರೂಪದಲ್ಲಿಯೇ ನೆಲೆ ನಿಲ್ಲುವುದು ಸಾಧ್ಯವಾಗುವುದು. ಭಗವಂತನನ್ನು ಅರಿತುಕೊಳ್ಳುವುದು, ಕಂಡುಕೊಳ್ಳುವುದು ಮತ್ತು ಆತನನ್ನೇ ಪ್ರವೇಶಿಸುವುದು ಎಂಬಿವು ಸಾಧನದ ಮೆಟ್ಟಿಲುಗಳು. 6ನೆಯ ಅಧ್ಯಾಯದಲ್ಲಿ ಹೇಳಿರುವ ಮತ್ತು 8ನೆಯ ಅಧ್ಯಾಯದಲ್ಲಿ ಹೇಳಿರುವ ಸಾಧನ ಕ್ರಮದಲ್ಲಿ ತಾರತಮ್ಯ ಉಂಟೆಂದು ಆಗಲೇ ತಿಳಿಸಿರುತ್ತೇನೆ. 6ನೆಯ ಅಧ್ಯಾಯದಲ್ಲಿ ತಿಳಿಸಿರುವುದು ಸಮ್ಯಕ್ ದರ್ಶನಕ್ಕೆ ಅಂಗವಾದ ನಿಧಿಧ್ಯಾಸನವು. 8ನೆಯ ಅಧ್ಯಾಯದಲ್ಲಿಯೂ
ಇಲ್ಲಿಯೂ ಹೇಳಿರುವುದು ಭಾವನಾ ರೂಪವಾದ ಉಪಾಸನೆಯು. ಒಬ್ಬ ಮನುಷ್ಯನಿಗೆ ರುಚಿಯಾದ ಒಂದು ಭಕ್ಷ್ಯದ ವರ್ಣನೆಯನ್ನು ಕೇಳಿ ಅದನ್ನು ತಾನೇ ಕಣ್ಣಾರೆ ನೋಡಿ ಆ ಬಳಿಕ ಅದನ್ನು ತಿಂದು ಬಿಡಬೇಕೆಂಬ ಕುತೂಹಲವು ಅವನನ್ನು ಹಿಡಿದುಕೊಳ್ಳಲು ಅವನ ಮನಸ್ಸು ಅದರಲ್ಲಿಯೇ ಹೊಕ್ಕು ಬಿಡುವಂತೆ ಇಲ್ಲಿ ಭಕ್ತಿಯ ಮೆಟ್ಟಿಲುಗಳನ್ನು ವಿವರಿಸಿರುತ್ತದೆ. ಅನನ್ಯವಾದ ಭಕ್ತಿಯಿಂದ, ಭಗವಂತನಿಗಿಂತ ಎಂದಿಗೂ ಬೇರಾಗದ ಭಕ್ತಿಯಿಂದ, ಯಾವ ಕರಣಗಳಿಂದಲೂ ಭಗವಂತನಿಗಿಂತ ಬೇರೆಯಾದದ್ದನ್ನು ಕಾಣದಿರುವ ಭಕ್ತಿಯಿಂದ ಈ ವಿಶ್ವರೂಪದ ಭಗವಂತನನ್ನು ಶಾಸ್ತ್ರ ಶ್ರವಣದಿಂದ ಅರಿತುಕೊಳ್ಳಬಹುದು. ಸುಮ್ಮನೆ ಕೇಳಿ ತಿಳಿದುಕೊಳ್ಳಬಹುದು ಮಾತ್ರವೇ ಅಲ್ಲ, ಅವನನ್ನು ಕಾಣಬಹುದು ಎಂದರೆ ಇದ್ದದ್ದು ಇದ್ದಂತೆ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಆಮೇಲೆ ಆ ಭಗವಂತನಲ್ಲಿಯೇ ಕೊನೆಗೆ ಪ್ರವೇಶಿಸಿ ಮೋಕ್ಷವನ್ನು ಪಡೆದುಕೊಳ್ಳಬಹುದು. ದೇವೋ ಭೂತ್ವಾ ದೇವಾನಪ್ಯೇತಿ. ಇಲ್ಲಿಯೇ ಉಪಾಸನೆಯ ಅಭ್ಯಾಸಾತಿಶಯದಿಂದ ಉಪಾಸ್ಯ ದೇವತೆಯ ಸಾಕ್ಷಾತ್ಕಾರವನ್ನು ಹೊಂದಿ ಆ ದೇವತೆಯೇ ತಾನೆಂಬ ಅಭಿಮಾನವು ರೂಪುಗೊಳ್ಳುವಂತೆ ಮಾಡಿಕೊಂಡು ಆ ಸಾಕ್ಷಾತ್ಕಾರದ ಬಲದಿಂದ ಸಾಯುವ ಕಾಲದಲ್ಲಿ ಅದೇ ಭಾವನೆಯಿಂದ ಒಡಗೂಡಿ ಕೊನೆಗೆ ಆ ದೇವತೆಯೇ ತಾನಾಗಿ ಬಿಡುತ್ತಾನೆ. ಅದೇ ಆ ದೇವತೆಯ ಸಾಯುಜ್ಯವು ಎಂದು ಶ್ರುತಿಯಲ್ಲಿ ಹೇಳಿರುತ್ತದೆ. ಇದೇ ಭಕ್ತಿಶಾಸ್ತ್ರದ ಮರ್ಮವು. ಸಂಗೀತವನ್ನು ಹಾಡಿ ಸ್ವರಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಆನಂದಿಸುವಂತೆ ಈ ಉಪಾಸನಾ ವಿದ್ಯೆಯಲ್ಲಿ ನಿಪುಣರಾದವರು ಎಂದೆಂದಿಗೂ ಉಪಾಸ್ಯನಾದ ಭಗವಂತನಲ್ಲಿಯೇ ಸೇರಿ ಹೋಗಿ ಆನಂದಿಸುತ್ತಿರುವರು. ಈ ಸಗುಣ ಸಾಕಾರ ಭಕ್ತಿಯ ಸೂತ್ರಭೂತವಾಗಿರುವ ವಾಕ್ಯವನ್ನು ಭಗವಂತನು ಇಲ್ಲಿ ಹೇಳಿರುತ್ತಾನೆ. ಮತ್ಕರ್ಮ ಕೃನ್ಮತ್ ಮತ್ಕರ್ಮ ಕೃನ್ಮತ್ ಪರಮೋ ಮದ್ಭಕ್ತ ಸಂಗವರ್ಜಿತ ನಿರ್ವೈರ ಸರ್ವಭೂತೇಶು ಯಸ್ಸ ಮಾಮೇತಿ ಪಾಂಡವ. ಈ ಭಕ್ತಿಯನ್ನು ಯಾರಾದರೂ ಮಾಡಬಹುದು, ಅವನು ಭಗವಂತನನ್ನು ಸೇರಿಕೊಳ್ಳುತ್ತಾನೆ. ಅದರ ಅಂಗಗಳು ಯಾವುವೆಂದರೆ ಮತ್ಕರ್ಮಕೃತ್. ಮತ್ಕರ್ಮಕೃತ್ ಅಂದರೆ ಭಗವಂತನ ಕರ್ಮವನ್ನೇ ಮಾಡುವುದು. ಭಗವಂತನ ಕರ್ಮವು ಬೇರೆ, ನಮ್ಮ ಕರ್ಮವು ಬೇರೆ ಎಂದು ಎರಡು ಬಗೆಯ ಕರ್ಮಗಳಿರಬಾರದು. ಭಗವಂತನಿಗಾಗಿ ಇಷ್ಟು ಹೊತ್ತು, ಮಿಕ್ಕದ್ದು ನಮಗಾಗಿ ಎಂದು ಸರ್ಕಾರಿಯ ನೌಕರರಂತೆ ಅಥವಾ ಕಂಪನಿಯ ಕೆಲಸಗಾರರಂತೆ ಮಾಡುವ ಕರ್ಮವಲ್ಲ ಇದು. ಒಂದೇ ಕುಟುಂಬಕ್ಕೆ ಸೇರಿದವರು ಮಾಡುವ ಕರ್ಮವು ಎಲ್ಲವೂ ಕುಟುಂಬಕ್ಕಾಗಿಯೇ ಇರುವಂತೆ ಭಗವಂತನ ಕರ್ಮವೇ ನಮ್ಮ ಕರ್ಮವಾಗಿ ಬಿಡಬೇಕು. ನಾವು ಭಗವಂತನ ಕುಟುಂಬದವರಾಗಿ ದುಡಿಯಬೇಕು. ದೇಶಕ್ಕಾಗಿ ಯುದ್ಧ ಮಾಡುವ ದೇಶ ಭಕ್ತರಂತೆ ಕರ್ಮದಲ್ಲಿ ತೊಡಗಬೇಕು. ಇದು ಮತ್ಕರ್ಮಕೃತ್ ಎಂಬುದರ ಅರ್ಥ. ಎರಡನೆಯದು ಮತ್ಪರಮಃ. ಮತ್ಪರಮಃ ಅಂದರೆ ಭಗವಂತನೇ ಪರಗತಿ ಎಂಬ ಭಾವದಿಂದ ಕೂಡಿರಬೇಕು. ಮಾಡುವುದು ಭಗವಂತನ ಕರ್ಮ, ಸೇರುವುದು ಭಗವಂತನನ್ನೇ. ನಾನು ಮುಟ್ಟಬೇಕಾದ ಸ್ಥಾನವು ಆ ಭಗವಂತನೇ ಎಂಬ ಭಾವವು ಬಲವಾಗಿರಬೇಕು. ಇನ್ನು ಮೂರನೆಯದು ಮದ್ಭಕ್ತ. ಮದ್ಭಕ್ತ ನನಗೆ ಭಕ್ತನಾಗಿರುವುದು ಎಂಬುದು. ಎಲ್ಲ ವಿಧದಿಂದಲೂ ಸಂಪೂರ್ಣವಾದ ಮನಸ್ಸಿನಿಂದ ಸರ್ವೋತ್ಸಾಹದಿಂದ ಕೂಡಿ ಭಗವಂತನನ್ನೇ ಭಜಿಸುತ್ತಿರುವವನು ಭಗವಂತನ ಭಕ್ತನು. ಪರಮಾತ್ಮನೇ ಎಲ್ಲಕ್ಕಿಂತಲೂ ಪ್ರಿಯನು ಎಂದು ಆತನಲ್ಲಿಯೇ ತನ್ನ ಪ್ರೇಮವನ್ನು ತಪ್ಪದೆ ಇಟ್ಟುಕೊಂಡಿರಬೇಕು ಎಂದು ಹೇಳಿದಂತೆ ಆಯಿತು. ಈಗ ಸಂಘವರ್ಜಿತ ಎಂಬ ವಿಶೇಷಣಕ್ಕೂ ಅರ್ಥವನ್ನು ನಾವು ಸುಲಭವಾಗಿ ಕಲ್ಪಿಸಬಹುದು. ಯಾವನು ಪರಮಾತ್ಮನೇ ತನಗೆ ಪ್ರಿಯನೆಂದು ಭಜಿಸುತ್ತಿರುವನೋ ಅವನಿಗೆ ಧನ, ಪುತ್ರ, ಮಿತ್ರ, ಬಂಧು ಮುಂತಾದವುಗಳು ಎಂದಿಗೂ ಪ್ರಿಯರಾಗಿರುವುದಿಲ್ಲ.
ಅವನು ಅವುಗಳನ್ನು ದ್ವೇಷಿಸುತ್ತಾನೆಂದೇನೂ ಅಭಿಪ್ರಾಯವಿಲ್ಲ. ಪರಮಾತ್ಮನ ಪ್ರೇಮದ ಭರದಲ್ಲಿ ಅವನಿಗೆ ಅವುಗಳಲ್ಲಿ ಮೊದಲಿದ್ದ ಸಂಗವು ಮನಸ್ಸಿನ ಅಂಟು ಬಿಟ್ಟುಕೊಂಡು ಬಿಡುತ್ತದೆ. ಅವುಗಳ ಇರವು ಬರವು ಹೋಗುವಿಕೆಯು ಅವನ ಮನಸ್ಸಿನಲ್ಲಿ ಯಾವ ಏರುಪೇರನ್ನು ಉಂಟು ಮಾಡುವುದಿಲ್ಲ. ಪರಮೇಶ್ವರನು ಅವನಿಗೆ ಅವಶ್ಯವಾದ ಭೋಗ ವಸ್ತುಗಳನ್ನು ತಪ್ಪದೆ ಒದಗಿಸಿ ಕೊಟ್ಟೇ ತೀರುವನು. ಅವುಗಳು ಅವಶ್ಯವಿದ್ದಷ್ಟು ಕಾಲ ಇರುವಂತೆಯೂ ಮಾಡಿಕೊಟ್ಟಿರುತ್ತಾನೆ. ಏಕೆಂದರೆ ತನ್ನ ಭಕ್ತರನ್ನು ಸಂಕಟದಲ್ಲಿ ಇಟ್ಟಿರುವುದು ಆ ದೇವನಿಗೆ ಎಂದಿಗೂ ಬೇಕಿರುವುದಿಲ್ಲ. ಆದರೂ ಆ ವಸ್ತುಗಳಿಗಾಗಿ ಅವುಗಳನ್ನು ಆ ಭಕ್ತನು ಎಂದಿಗೂ ಬಯಸುವುದಿಲ್ಲ. ಏಕೆಂದರೆ ಆ ವಸ್ತುಗಳು ತಮ್ಮ ರೂಪದಿಂದಲೇ ಎಂದಿಗೂ ಪ್ರಿಯವಲ್ಲವೆಂಬುದನ್ನು, ಪರಮಾತ್ಮನ ಪ್ರಸಾದ, ಆ ಎಲ್ಲ ವಸ್ತುಗಳು ಪರಮಾತ್ಮನ ಪ್ರಸಾದವೆಂಬ ಕಾರಣದಿಂದಲೇ ಪ್ರಿಯವಾಗಿರುವವು ಎಂಬುದನ್ನು ಆ ಭಕ್ತನು ಬಲ್ಲವನಾಗಿರುತ್ತಾನೆ. ನಿರ್ವೈರ ಸರ್ವಭೂತೇಷು ಎಂಬುದು ಭಕ್ತನ ಮತ್ತೊಂದು ವಿಶೇಷಣವು. ಯಾವ ಪ್ರಾಣಿಗಳಲ್ಲಿಯೂ ತನಗೆ ಅತ್ಯಂತ ಅಪಕಾರವನ್ನೆಸಗಿರುವ ಪ್ರಾಣಿಗಳಲ್ಲಿ ಕೂಡ ಅವನು ನಿರ್ವೈರನಾಗಿರುವನು. ಇವು ನನಗೆ ಶತ್ರುಗಳು ಎಂಬ ಭಾವವಿಲ್ಲದವನಾಗಿರುವನು. ಯಾವನು ಪರಮಾತ್ಮನಿಗಿಂತ ಬೇರೆಯಾಗಿರುವ ವಸ್ತುಗಳಲ್ಲಿ ಗುಣದೋಷ ವಿಭಾಗವನ್ನು ಮಾಡಿಕೊಂಡಿರುವನೋ ಅವನು, ತನಗೆ ಒಳ್ಳೆಯ ಪದಾರ್ಥಗಳು ಒದಗುವಂತೆ ಮಾಡಿದವರು ಮಿತ್ರರೆಂದು, ಕೆಟ್ಟವು ಬಂದೊದಗುವಂತೆ ಮಾಡಿದವರು ಶತ್ರುಗಳೆಂದು ಭಾವಿಸುವುದು ಸ್ವಾಭಾವಿಕವಾಗಿದೆ. ಆದರೆ ಭಗವದ್ಭಕ್ತನಿಗೆ ಭಗವಂತನ ವಿಲ್ಲದ್ದೇ ಇರುವುದಿಲ್ಲ. ಅಂದರೆ ಭಗವಂತನ ಸಂಬಂಧವನ್ನು ಹೊಂದಿರದೇ ಇರುವುದಿಲ್ಲ. ಆದ್ದರಿಂದ ಯಾವ ವಸ್ತುವೇ ಆಗಲಿ ಭಗವಂತನ ಸಂಬಂಧದಿಂದ ಉತ್ತಮವಾದದ್ದೇ, ಪ್ರಿಯವಾದದ್ದೇ ಆಗಿರುವುದು. ಆದ್ದರಿಂದ ಇತರರು ತಮ್ಮ ತಮ್ಮ ದೃಷ್ಟಿಯಿಂದ ಇವನು ನಮ್ಮ ಶತ್ರು, ಇವನಿಗೆ ಅಪಕಾರವನ್ನು ಮಾಡಬೇಕು ಎಂದು ಬಗೆಯುತ್ತಿದ್ದರೂ ಭಗವದ್ಭಕ್ತನಿಗೆ ಮಾತ್ರ ಯಾರಲ್ಲಿಯೂ ವೈರ ಉಂಟಾಗುವಂತಿರುವುದಿಲ್ಲ. ಇದು ವಿಶ್ವರೂಪನಾದ ಭಗವಂತನು ತನ್ನ ಸಾಯುಜ್ಯವನ್ನು ಪಡೆಯುವುದಕ್ಕೆ ಉಪಾಯವಾಗಿ ಹೇಳಿದ ಭಕ್ತಿಯೋಗವು. ಅರ್ಜುನನೇ, ಯಾವನಿಗೆ ಈ ಸಾಧನಗಳು ಅಳವಟ್ಟಿರುವವೋ ಅವನು ನನ್ನನ್ನೇ ಪಡೆದುಕೊಳ್ಳುತ್ತಾನೆ ಎಂದು ಭಗವಂತನೇ ಉಪಸಂಹಾರ ಮಾಡಿರುತ್ತಾನೆ. ಆದ್ದರಿಂದ ಅರ್ಜುನನು ಮಾತ್ರವಲ್ಲ, ಯಾರು ಯಾರು ಈ ಸಾಧನಗಳನ್ನು ಅನುಷ್ಠಾನ ಮಾಡಿ ವಶಪಡಿಸಿಕೊಳ್ಳುವರೋ ಅವರೆಲ್ಲರೂ ಭಕ್ತಿನಿಷ್ಠರು. ಅಂಥವರು ಅವಶ್ಯವಾಗಿ ವಿಶ್ವರೂಪನಾದ ಭಗವಂತನ ಸಾಯುಜ್ಯವನ್ನು ಪಡೆಯುವರು. ಅವರು ಮತ್ತೆ ವ್ಯಷ್ಟಿ ಬುದ್ಧಿಯಿಂದ ಪರಿಚ್ಛಿನ್ನವಾದ ಕರ್ಮ ಫಲವಾದ ದೇಹವನ್ನು ಪಡೆಯುವುದಿಲ್ಲ. ಆದ್ದರಿಂದ ಶ್ರೇಯಸ್ಕಾಮರಾದವರು ಅನುಷ್ಠಾನ ಮಾಡತಕ್ಕದ್ದು ಇದು. ಆದ್ದರಿಂದಲೇ ಶ್ರೀ ಶಂಕರಾಚಾರ್ಯರವರು ಈ ಶ್ಲೋಕದ ಅವತರಣಿಕೆಯಲ್ಲಿ ಅಧುನಾ ಸರ್ವಸ್ಯ ಗೀತಾಶಾಸ್ತ್ರಸ್ಯ ಸಾರಭೂತೋರ್ಥೋ ನಿಶ್ರೇಯಸ್ಸಾರ್ಥ ಅನುಷ್ಠೇಯತ್ವೇನ ಸಮುಚ್ಯತ್ಯ ಉಚ್ಯತೆ. ಈಗ ಗೀತಾಶಾಸ್ತ್ರಕ್ಕೆಲ್ಲ ಸಾರವಾಗಿರುವ ಈ ಮೋಕ್ಷ ಸಾಧನವನ್ನು ಅನುಷ್ಠಾನ ಮಾಡಬೇಕೆಂದು ಒಟ್ಟುಗೂಡಿಸಿ ಹೇಳಲಾಗುತ್ತದೆ ಎಂದು ಈ ಉಪದೇಶವನ್ನು ಕೊಂಡಾಡಿರುತ್ತಾರೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.